ನಮಸ್ಕಾರ ವೀಕ್ಷಕರೇ, ರಾಮ ಮಂದಿರ್ ಓಪನ್ ಆಗ್ತಿರೋದಕ್ಕೆ ಇಡೀ ಭಾರತ ಸೆಲೆಬ್ರೇಟ್ ಮಾಡಿತ್ತು. ಆದರೆ ಮುಂಬೈಯಲ್ಲಿ ಯಾರೋ ಕಿಡಿಗೇಡಿಗಳು ರಾಮ ಮಂದಿರ್ ಅಂದ್ರೆ ಹಿಂದೂ ಧ್ವಜವನ್ನ, ಶ್ರೀರಾಮನ ಧ್ವಜವನ್ನ ಇಟ್ಕೊಂಡು ಒಂದು ರೋಡ್ ಶೋ ಮಾಡ್ತಿರ್ತಾರೆ. ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡ್ತಿರ್ತಾರೆ. ಆಗ ಯಾರೋ ಕಿಡಿಗೇಡಿಗಳು ಅಟ್ಯಾಕ್ ಅನ್ನ ಮಾಡ್ತಾರೆ, ಅಂದ್ರೆ ಕಲ್ಲುಗಳಿಂದ ಹೊಡಿತಾರೆ. ಏನಕ್ಕಂದ್ರೆ ಅದೊಂದು ಮುಸ್ಲಿಂ ಏರಿಯಾ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಯಾವಾಗ ರೋಡ್ ಶೋ ಅನ್ನೋದು ಕಂಟಿನ್ಯೂ ಆಗ್ತಿರುತ್ತೋ, ಸೊ ಆ ಟೈಮಲ್ಲಿ ಅಟ್ಯಾಕ್ ಅನ್ನ ಮಾಡ್ತಾರೆ. ಮತ್ತೆ ಹಲವಾರು ಕಾರ್ಗಳ ಮೇಲೆ ಕೂಡ ದಾಳಿಯನ್ನ ಮಾಡಿರ್ತಾರೆ. ಸೊ ಅದಕ್ಕೆ ನಾನು ಟ್ವಿಟರ್ ಅಲ್ಲಿ ತುಂಬಾ ಜನ ಅಬ್ಸರ್ವ್ ಮಾಡಿದ್ದೀನಿ. ಕೆಲವೊಬ್ರು, ಅಂದ್ರೆ ಎಲ್ಲರೂ ಅಂತ ಹೇಳ್ತಿಲ್ಲ, ಕೆಲವೊಬ್ರು ಏನಂತ ಟ್ವೀಟ್ ಮಾಡಿರ್ತಾರೆ ಅಂದ್ರೆ, ಸರಿಸುಮಾರು 1000 ವರ್ಷಗಳ ಹಿಂದೆ ಇಡೀ ಭಾರತವನ್ನ ಮುಸ್ಲಿಮರು ರೂಲ್ ಮಾಡಿದ್ರು, ಈಗ ಮತ್ತೆ ರೂಲ್ ಮಾಡುವ ಸಂದರ್ಭ ಬಂದಿದೆ ಅಂತ ಹೇಳ್ಬಿಟ್ಟು ಆ ವಿಡಿಯೋನ ಶೇರ್ ಮಾಡಿ ಟ್ವಿಟರ್ ಅಲ್ಲಿ ಪೋಸ್ಟ್ ಮಾಡ್ತಾರೆ. ಆದ್ರೆ ಏನಾಗುತ್ತೆ ಅಂದ್ರೆ, ಯಾವಾಗ ಈ ಮುಸ್ಲಿಮರು ಅಂದ್ರೆ ಫಸ್ಟ್ ನಾವು ಯಾವತ್ತೇ ಆಗ್ಲಿ ಏನೇ ಒಂದು ಇಶ್ಯೂನ ತಿಳ್ಕೊಬೇಕಂದ್ರೆ ಫಸ್ಟ್ ಆಕ್ಷನ್ ಯಾರು ಮಾಡಿದ್ದು, ಆಮೇಲೆ ರಿಯಾಕ್ಷನ್ ಯಾರು ಮಾಡಿದ್ದು ಅಂತ ತಿಳ್ಕೊಬೇಕಾಗುತ್ತೆ. ಸೊ ಸಹಜವಾಗಿ ಹಿಂದೂಗಳು ಎಲ್ಲೂ ಕೂಡ ಮುಸ್ಲಿಮರ ಮೇಲೆ ಅಟ್ಯಾಕ್ ಮಾಡಿರಲಿಲ್ಲ. ಯಾವುದೋ ಒಂದೆರಡು, ನಾನು ಒಂದು ವಿಡಿಯೋ ಕೂಡ ಹೇಳಿದ್ದೆ ಹಿಂದೆ, ಅಂದ್ರೆ ಯಾರೋ ಒಬ್ರು ಬಲವಂತವಾಗಿ ಮುಸಲ್ಮಾನರನ್ನು ನಿಲ್ಲಿಸಿ ಜೈ ಶ್ರೀರಾಮ್ ಅಂತ ಹೇಳಿಸ್ತಿದ್ದಾರೆ ಅಂತ. ಅವ್ರೇನು ಹೊಡೆಯೋಕೆ ಹೋಗಿಲ್ಲ, ಜಸ್ಟ್ ಜೈ ಶ್ರೀರಾಮ್ ಅಂತ ಹೇಳಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಅದು ತಪ್ಪು ಅಂತ ನಾನು ಹಿಂದೆ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ. ಆದ್ರೆ ಹಿಂದೂಗಳು ಏನೂ ಮಾಡದೆ ಹಿಂದೂಗಳ ಮೇಲೆ ಫಸ್ಟ್ ಅಟ್ಯಾಕ್ ಅನ್ನ, ಅಲ್ಲಿ ಯಾವುದೋ ಮುಸ್ಲಿಂ ಏರಿಯಾ ಅಂತ ಹೇಳ್ಬಿಟ್ಟು ಅಲ್ಲಿ ಜಾಸ್ತಿ ಜನ ಮುಸ್ಲಿಂ ಇದ್ರು ಅಂತ ಹೇಳ್ಬಿಟ್ಟು ಮುಸ್ಲಿಂ ಅವರು ಅಟ್ಯಾಕ್ ಮಾಡ್ತಾರೆ. ಅದಕ್ಕೆ ರಿಯಾಕ್ಷನ್ ಯಾವ ರೀತಿ ಇದೆ ಅಂದ್ರೆ, ಫಸ್ಟ್ ಇದು ಆಕ್ಷನ್. ಸೊ ರಿಯಾಕ್ಷನ್ ಯಾವ ರೀತಿ ಇದೆ ಅಂದ್ರೆ, ಎಲ್ಲೆಲ್ಲಿ ಮುಸ್ಲಿಮರದ್ದು ಅನಧಿಕೃತವಾಗಿ ಅಂಗಡಿಗಳನ್ನ ಕಟ್ಕೊಂಡಿದ್ರು ಆ ಎಲ್ಲ ಅಂಗಡಿಗಳನ್ನ ಫಸ್ಟ್ ಬೀಳ್ಸಿದ್ದಾರೆ. ಅದು ಏನ್ ರೀಸನ್ ಅಂತ ಹೇಳ್ಬಿಟ್ಟು ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ. ಅಂದ್ರೆ ಅಟ್ಯಾಕ್ ಮಾಡಿಸೋದ್ರಿಂದ ಅವ್ರ ಕೈವಾಡ ಇತ್ತಾ, ಅವ್ರು ಏನಾದ್ರು ಫಂಡಿಂಗ್ ಮಾಡಿದ್ರಾ, ಅಥವಾ ಅವ್ರು ಏನಾದ್ರು ಪಾಲ್ಗೊಂಡಿದ್ರಾ ಅಂತ ಗೊತ್ತಿಲ್ಲ. ಆದ್ರೆ ಏನ್ ರೀಸನ್ ಕೊಟ್ಟಿದೆ ಅಂದ್ರೆ, ಮುಂಬೈ ಅಥವಾ ಮಹಾರಾಷ್ಟ್ರ ಸರ್ಕಾರ ಅನಧಿಕೃತವಾಗಿ ಅಂದ್ರೆ ರೋಡ್ ಅಲ್ಲಿ ಇಲ್ಲಿಗಲ್ ಆಗಿ ಅಂಗಡಿಗಳನ್ನ ಕಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಮುಸಲ್ಮಾನರ ಅಂಗಡಿಗಳನ್ನ ಈಗ ಸದ್ಯಕ್ಕೆ ಬೀಳ್ಸಿದ್ದಾರೆ. ನಿನ್ನೆ JCP ಅಂದ್ರೆ UP ಮಾಡೆಲ್ ಇವಾಗ ಎಲ್ಲಾ ಕಡೆ ವೈರಲ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಮಹಾರಾಷ್ಟ್ರದಲ್ಲಿ ಈಗ JCP ತಂದು ಅಂಗಡಿಗಳನ್ನು ಕೂಡ ಬೆಳೆಸ್ತಿದ್ದಾರೆ. ಅದಾದ ನಂತರ ಕಲ್ಲುಗಳನ್ನ ತೆಗೆದುಕೊಂಡು ಯಾರ್ಯಾರು ಹೊಡೆದಿದ್ರು ಯಾತ್ರೆಗೆ ಹೋಗ್ತಿದ್ದಾಗ, ಅದು ಕೂಡ ಹೆಣ್ಣು ಮಕ್ಕಳ ಮೇಲೆ ಹೊಡೆದಿದ್ದಾರೆ. ಹೆಣ್ಣು ಮಕ್ಕಳ ಕಾರುಗಳನ್ನ, ಅಂದ್ರೆ ಹೆಣ್ಣು ಮಕ್ಕಳಿದ್ರೆ ಅದ್ರ ಮೇಲೆ ಕೂಡ ಹೊಡೆದಿದ್ದಾರೆ. ಸೊ ಅವರೆಲ್ಲರನ್ನು ಕೂಡ ಒಬ್ಬೊಬ್ಬರೇ ಹುಡುಕಿ ಒಬ್ಬೊಬ್ಬರಿಗೆ ಏನ್ ಪನಿಷ್ಮೆಂಟ್ ಕೊಡಬೇಕು ಅಂದ್ರೆ ಪೊಲೀಸರು ಹೇಳ್ತಿಲ್ಲ, ಹಿಂದೂಗಳು ಕೂಡ ಎಲ್ಲರೂ ಒಗ್ಗೂಡಿ ಆ ಪನಿಷ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅದಾದ ನಂತರ ಒಂದು ನಡಿಬಾರ್ದ ಘಟನೆ ಕೂಡ ನಡೆದಿದೆ. ಅದೇನಪ್ಪಾ ಅಂದ್ರೆ, ಹಿಂದೂಗಳೆಲ್ಲ ಸೇರ್ಕೊಂಡು ಹಲವಾರು ಆಟೋಗಳ ಮೇಲೆ, ಹಲವಾರು ಕಾರ್ಗಳ ಮೇಲೆ, ಮತ್ತೆ ಹಲವಾರು ಮುಸ್ಲಿಮರ ಅಂಗಡಿಗಳ ಮೇಲೆ ಅಟ್ಯಾಕ್ ಮಾಡಿದ್ದಾರೆ, ಮತ್ತೆ ಕಲ್ಲುಗಳನ್ನ ಹೊಡೆದಿದ್ದಾರೆ. ಇದು ಕೋಮುಗಲಭೆ ಅಂತ ಬಂದವಾಗ ಇದು ಸಹಜ. ಸೊ ಯಾರೋ ಒಬ್ರು ಟ್ವೀಟ್ ಮಾಡಿದ್ರಲ್ವಾ, ಅವ್ರು ಏನ್ ಟ್ವೀಟ್ ಮಾಡ್ತಾರೆ ಅಂದ್ರೆ, ಆನಂತರ ಅಂದ್ರೆ ಫಸ್ಟ್ ನಾವು 1000 ವರ್ಷದ ಹಿಂದೆ ನಾವು ರೂಲ್ ಮಾಡ್ತಿದ್ವಿ, ಈಗ ನಾವು ಮತ್ತೆ ರೂಲ್ ಮಾಡುವಂತ ಸಂದರ್ಭ ಬಂದಿದೆ ಅಂತ ಹೇಳ್ಬಿಟ್ಟು ಒಬ್ಬ ಮಹಿಳೆ, ಮುಸ್ಲಿಂ ಮಹಿಳೆ ಟ್ವೀಟ್ ಮಾಡಿರ್ತಾಳೆ. ಅದಾದ ನಂತರ ಅವ್ರು ಏನ್ ಟ್ವೀಟ್ ಮಾಡ್ತಾರೆ ಅಂದ್ರೆ, ಇದಕ್ಕೆ ಯಾರು ಹೊಣೆ, ನೀವು ಈ ಏನ್ ಅಟ್ಯಾಕ್ ಮಾಡ್ತಿದ್ರು ಹಿಂದೂಗಳು ಮುಸ್ಲಿಮರ ಅಂಗಡಿ ಮೇಲೆ, ಸೊ ಅವರ ಮನೆ ಮೇಲೆ ಕೂಡ ನೀವು ಬುಲ್ಡೋಸರ್ ಅನ್ನ ಬಿಡ್ತೀರಾ ಅಂತ ಹೇಳ್ಬಿಟ್ಟು ಕ್ವಶನ್ ಅನ್ನ ಕೇಳಿ ಮುಂಬೈ ಪೊಲೀಸರನ್ನ ಟ್ಯಾಗ್ ಮಾಡಿದ್ದಾರೆ. ಸೊ ಇಲ್ಲಿ ಫಸ್ಟ್ ಯಾರು ಮಾಡಿದ್ದು ಅಂತ ಅರ್ಥ ಮಾಡ್ಕೋಬೇಕು. ಸೊ ಅವರೇ ಫಸ್ಟ್ ಏನಂತ ಇದು ಮಾಡಿದ್ರು, 1000 ವರ್ಷಗಳ ಹಿಂದೆ ನಾವೇ ಇಡೀ ಭಾರತವನ್ನ ರೂಲ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಟ್ವೀಟ್ ಮಾಡಿರ್ತಾರೆ. ಅದಾದ ನಂತರ ಏನ್ ಮಾಡ್ತಾರೆ ಅಂದ್ರೆ, ಯಾವಾಗ ಅವ್ರು ಬುಡಕ್ ಬರುತ್ತೋ ಅವಾಗ ಇದಕ್ಕೆ ಯಾರು ಹೊಣೆ, ಮುಂಬೈ ಪೊಲೀಸರು ಏನ್ ಮಾಡ್ತಿದ್ದಾರೆ ಅಂತ. ಸೊ ಅವ್ರ ಕಡೆಗೆ ಬಂದಾಗ ಒಂದು ರೀತಿ, ಇವಾಗ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ನಮ್ಮ ಕರ್ನಾಟಕದಲ್ಲೇ ಫಸ್ಟ್ ಏನಾದ್ರೂ ಇಶ್ಯೂ ಆದಾಗ ಸಂವಿಧಾನ 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 ಅಂತಾರೆ. ಸಂವಿಧಾನ ಪ್ರಕಾರನೇ ಏನಾದ್ರೂ ತೀರ್ಪು ಬಂದ್ರೆ ನಮ್ಗೆ ಶರಿಯಾ ಕಾನೂನು ಬೇಕು, ಶರಿಯಾ ಕಾನೂನು ಬೇಕು ಅಂತ ಹೇಳ್ತಾರೆ. ಅದು ಯಾಕೋ ಅಂತ ಗೊತ್ತಿಲ್ಲ. ಅಂದ್ರೆ ನನ್ಗೆ ಎಲ್ಲ ಮುಸಲ್ಮಾನರ ಬಗ್ಗೆ ಹೇಳ್ತಿಲ್ಲ, ಯಾರೋ 10% ಇಂದ ಈ ರೀತಿ ಪದೇ ಪದೇ ಅಟ್ಯಾಕ್ಗಳು ಅನ್ನೋದಾಗ್ತಿದೆ. ದಯವಿಟ್ಟು ನಾನು ಮುಸಲ್ಮಾನರ ಬಳಿ ಒಂದನ್ನ ಮನವಿ ಮಾಡ್ಕೊಳ್ತೀನಿ. ಇದು ಮೊದಲನೇದಾಗಿ ಭಾರತ, ಫಸ್ಟ್ ದೇಶಕ್ಕೆ ಗೌರವ ಕೊಡಿ, ಆ ನಂತರ ಧರ್ಮ. ನನಗೂ ಇವಾಗ ನಾನು ಎಷ್ಟೋ ಹಿಂದೂ ಪರ ವಿಡಿಯೋಗಳನ್ನ ಮಾಡಿದ್ರು ಕೂಡ ದೇಶ ಬೇಕಾ ಧರ್ಮ ಬೇಕಾ ಅಂದ್ರೆ ಫಸ್ಟ್ ಭಾರತ ಅಂತಾನೆ ಹೇಳ್ತೀನಿ. ಸೊ ಎಲ್ಲರೂ ಕೂಡ ನೇಷನ್ ಫಸ್ಟ್ ಅನ್ನೋದನ್ನ ಇಟ್ಕೋಣ, ಅವಾಗ ದೇಶ ಅಭಿವೃದ್ಧಿ ಆಗೋದಕ್ಕೂ ಹೆಲ್ಪ್ ಆಗುತ್ತೆ. ಮತ್ತೆ ಶಿವಮೊಗ್ಗದಲ್ಲೂ ಕೂಡ ಮೊನ್ನೆ ಒಂದು ವಿಡಿಯೋ ವೈರಲ್ ಆಗ್ತಿದೆ, ನಿಮ್ಗೇನು ಮಾನ ಮರ್ಯಾದೆ ಇರಲ್ವಾ ಅಂತ. ಸಹಜವಾಗಿ ಅಂದ್ರೆ ಹಿಂದೂ ಅಲ್ಲೆಲ್ಲ ಒಂದು ಫ್ಲಾಗ್ಗಳನ್ನ ಕಟ್ತಿರ್ತಾರೆ, ಜೈ ಶ್ರೀರಾಮ್ ಅನ್ನೋದು ಸಹಜ. ಅದಕ್ಕೆ ಆ ಮಹಿಳೆಯವರು ನಿಮ್ಗೇನು ಮಾನ ಮರ್ಯಾದೆ ಇಲ್ವಾ, ಮೋದಿ ಅವರು ಅಷ್ಟು ಮೋಸ ಮಾಡಿದ್ದಾರೆ, ಅವರು ಮೋದಿ ಅವರನ್ನ ಬೈಕೊಳ್ಳೋದು ಅದು ಅವ್ರ ಹಕ್ಕು, ಅವ್ರು ಬೈಕೊಳ್ಳಿ, ಅದರಲ್ಲಿ ಏನು ತೊಂದರೆ ಇಲ್ಲ. ಅವರೇ ಪ್ರಚೋದನೆಯನ್ನ ಕೊಡ್ತಾರೆ, ನಿಮ್ಗೇನ್ ಮಾನ ಮರ್ಯಾದೆ ಇಲ್ವಾ ಅಂತ. ಅದೇ ಪ್ರಶ್ನೆಯನ್ನ ಶಿವಮೊಗ್ಗದಲ್ಲಿ ಹಿಂದೂಗಳ ಮನೆ ಮೇಲೆ ಕಲ್ಲು ಹೊಡೆದ್ರಲ್ಲ ಮುಸಲ್ಮಾನರು ಅಥವಾ ಕೆಲವೊಂದು ಕಿಡಿಗೇಡಿಗಳು, ಅವ್ರನ್ನ ಕೇಳಬೇಕಾಗಿತ್ತು. ಇಡೀ ಭಾರತವನ್ನ ಮುಸ್ಲಿಂ ರಾಷ್ಟ್ರ ಮಾಡೋದಕ್ಕೆ ಹೋದ್ರಲ್ವಾ, ಇವಾಗ ಮುಸ್ಲಿಂ ರಾಷ್ಟ್ರಗಳೆಲ್ಲ ಯಾವ ರೀತಿ ಆಗಿದೆ ಅಂತ ಬಹುತೇಕ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ಸೊ ಇಡೀ ರಾಷ್ಟ್ರವನ್ನ ಈಗಲೂ ಕೂಡ ಮುಸ್ಲಿಂ ರಾಷ್ಟ್ರ ಮಾಡ್ಬೇಕಂತ ಅನ್ಕೊಂಡಿದಾರಲ್ಲ, ಅವ್ರನ್ನ ಕೇಳಬೇಕಾಗಿತ್ತು. ಯಾಕಂದ್ರೆ ಅವ್ರ ರಿಲೇಷನ್ಸೇ ಇರ್ತಾರೆ, ಯಾರ್ಯಾರು ಕಲ್ಲು ಹೊಡೆದ್ರೆ ಹಿಂದೂ ಮನೆಗಳ ಮೇಲೆ. ಮತ್ತೆ ಇನ್ನೊಂದು ಎಕ್ಸಾಂಪಲ್ ಕೊಡೋದಾದ್ರೆ, ಏನ್ ಜೈ ಶ್ರೀರಾಮ್ ಅನ್ಕೊಂಡು ನಾವು 12ವರೆಗೆ ಏನು ಕೊತ್ತಂಬರಿ ಸೊಪ್ಪು ತಗೋಬರಕ್ಕೆ ಹೋಗಿರ್ಲಿಲ್ಲಲ್ಲ. ಸೊ ದಯವಿಟ್ಟು ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ರೆ ಇಡೀ ವಿಶ್ವ ಭಾರತದ ಕಡೆ ತಿರುಗಿ ನೋಡುತ್ತೆ. ಅದಾದ ನಂತರ ಪಾಕಿಸ್ತಾನ ಎಷ್ಟೇ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು ಕೂಡ ರಾಮ ಮಂದಿರ್ ಬಗ್ಗೆ, ಯಾವುದೇ ಬೇರೆ ದೇಶಗಳು ಇದುವರೆಗೂ ಒಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿಲ್ಲ. ಮತ್ತೆ ಮೈನ್ ಆಗಿ ಈ ಮುಸ್ಲಿಂ ದೇಶಗಳೇನಿದೆಯೋ ಒಟ್ಟಾರೆಯಾಗಿ
OICಯಲ್ಲಿ ಸರಿಸುಮಾರು 57 ದೇಶಗಳಿದೆ. 57 ದೇಶಗಳಲ್ಲಿ ಒಂದೇ ಒಂದು ದೇಶ ಕೂಡ ನಮ್ಮ ಭಾರತದ ರಾಮ ಮಂದಿರ್ ಬಗ್ಗೆ ಯಾವುದೇ ರೀತಿಯಾದ ಹೇಳಿಕೆಗಳನ್ನು ಕೊಟ್ಟಿಲ್ಲ. ಈವನ್ ಎಲ್ಲಾ ದೇಶಗಳು ಭಾರತದ ಪರ ಇದೆ. ಸೌದಿ ಅರೇಬಿಯಾ ಆಗಿರ್ಬೋದು, UAE ಆಗಿರ್ಬೋದು, ಕತಾರ್ ಆಗಿರ್ಬೋದು ಅಥವಾ ಇರಾನ್ ಆಗಿರ್ಬೋದು. ಈವನ್ UAE ಅವರು ಅಲ್ಲಿನ ರಾಜ ಒಂದು ಜಾಗವನ್ನ ಮೋದಿ ಅವರಿಗೆ ಅಂದ್ರೆ ನಮ್ಮ ಭಾರತೀಯರಿಗೆ ಗಿಫ್ಟ್ ಕೊಟ್ಟು ಅಲ್ಲೊಂದು ಇಡೀ ವಿಶ್ವದ ಅಂದ್ರೆ ಇಂಡಿಯಾ ಬಿಟ್ಟು ಬೇರೆ ಕಡೆ ಒಂದು ದೊಡ್ಡದಾದ ದೇವಸ್ಥಾನವನ್ನ ಕಟ್ತಿದ್ದಾರೆ. ಅದನ್ನು ಕೂಡ ಮುಂದಿನ ತಿಂಗಳು ನರೇಂದ್ರ ಮೋದಿ ಅವರು ಓಪನ್ ಮಾಡ್ತಿದ್ದಾರೆ. ಸೊ ಅಷ್ಟರ ಮಟ್ಟಕ್ಕೆ ಇಡೀ ವಿಶ್ವ ಭಾರತೀಯರನ್ನ ಗೌರವಿಸ್ತಿದೆ, ಭಾರತೀಯ ಸಂಸ್ಕೃತಿಯನ್ನ ಗೌರವಿಸ್ತಿದೆ. ಆದ್ರೆ ಇಲ್ಲಿರುವಂತಹ ಕೆಲವು ಕಿಡಿಗೇಡಿಗಳು ಮಾಡೋದ್ರಿಂದ ಇಡೀ ಆ ಧರ್ಮಕ್ಕೆ ಕೆಟ್ಟ ಹೆಸರು ಬರ್ತಿದೆ. ದಯವಿಟ್ಟು ನಾನು ಮನವಿಯನ್ನ ಮಾಡ್ಕೊಳ್ತೀನಿ. ಅದಾದ ನಂತರ ನಾನು ಇದನ್ನು ಕೂಡ ಹೇಳ್ತಿದ್ದೀನಿ, ಯಾರೇ ಕೋಮು ಗಲಭೆಯನ್ನ ಕ್ರಿಯೇಟ್ ಮಾಡಿದ್ರು ಕೂಡ ಅಂದ್ರೆ ಹಿಂದೂಗಳು ಏನಾದ್ರು ಇವಾಗ ಮಸೀದಿ ಮೇಲೆ ಅಟ್ಯಾಕ್ ಮಾಡೋದು ಅಥವಾ ಮುಸ್ಲಿಮರ ಮೇಲೆ ಅಟ್ಯಾಕ್ ಮಾಡೋದಾದ್ರೆ ಫಸ್ಟ್ ಮಾಡಿದ್ರೆ ದಯವಿಟ್ಟು ಅವರ ಮನೆ ಮೇಲೆ ಕೂಡ ಬುಲ್ಡೋಸರ್ ಅನ್ನ ಹತ್ಸಿ ಅಂತಾನೆ ಕೇಳ್ತೀನಿ. ಯಾಕಂದ್ರೆ ಭಾರತದಲ್ಲಿ ಶಾಂತಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ, ದೇಶ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಸೊ ದಯವಿಟ್ಟು ಯಾರು ಕೂಡ ಕೋಮು ಗಲಭೆಗಳನ್ನ ಮಾಡೋಕೆ ಹೋಗಬೇಡಿ. ಅದಾದ ನಂತರ ಹಲವಾರು ಜನ ಪ್ರಕಾಶ್ ರಾಜ್ ಅವರಾಗಿರ್ಬೋದು, ಕಿಶೋರ್ ಆಗಿರ್ಬೋದು, ಅಂದ್ರೆ ಒಂದು ಧರ್ಮದ ಹೆಸರನ್ನ ಹೇಳ್ಕೊಂಡು ಜನರನ್ನ ಈ ರೀತಿ ದಿಕ್ಕು ತಪ್ಪಿಸ್ತಿರೋದು ದೇಶಕ್ಕೆ ಆತಂಕಕರ ಅಂತ ಹೇಳ್ಬಿಟ್ಟು ಇವನ್ ಕಿಶೋರ್ ಅವರು ಕೂಡ ಒಂದು ಇದ್ ಮಾಡಿದ್ದಾರೆ. ಸೊ ಕಿಶೋರ್ ಅವರ ಬಗ್ಗೆ ಅಪಾರವಾದ ಗೌರವ ಹಿಂದೆನೂ ಇತ್ತು, ಈಗಲೂ ಕೂಡ ಇದೆ. ಯಾಕಂದ್ರೆ ಅವರು ಮೋದಿ ಅವರು ಏನಾದ್ರು ಮಿಸ್ಟೇಕ್ಸ್ ಮಾಡಿದ್ರೆ ಹಿಂದೆ ಕ್ರೀಡಾಪಟುಗಳಿಗೆ ಅನ್ಯಾಯ ಆದಾಗ ಧ್ವನಿ ಎತ್ತಿದ್ರು. ಆದ್ರೆ ಅವರು ಯಾವಾಗ ಫಸ್ಟ್ ಅಟ್ಯಾಕ್ ಮಾಡ್ತಾರಲ್ವಾ, ಅಂದ್ರೆ ಹಿಂದೂಗಳು ನಾರ್ಮಲ್ ಆಗಿ ಜೈ ಶ್ರೀರಾಮ್ ಅಂತ ಕಲ್ಲುಗಳಲ್ಲಿ ಅಟ್ಯಾಕ್ ಮಾಡಿದಾಗ್ಲೂ ಕೂಡ ಧ್ವನಿ ಎತ್ತಬೇಕಾಗಿತ್ತು. ಅದಾದ ನಂತರ ಪ್ರಕಾಶ್ ರಾಜ್ ಅವರು ಕೂಡ ಒಂದು ಇದ್ ಮಾಡಿದ್ದಾರೆ. ಅಂದ್ರೆ ಒಂದು ಚರ್ಚ್ ನ ಮೇಲೆ ಕ್ರಿಶ್ಚಿಯನ್ ಸಿಂಬಲ್ ಏನಿರುತ್ತೋ ಅದ್ರ ಮೇಲೆ ಜೈ ಶ್ರೀರಾಮ್ ಫ್ಲಾಗ್ ಅನ್ನ ಕಟ್ತಾರೆ. ಸೊ ಅದು ದೇಶಕ್ಕೆ ಆತಂಕಕರ ಅಂತ ಹೇಳ್ಬಿಟ್ಟು ಒಂದು ಟ್ವೀಟ್ ಮಾಡಿದ್ದಾರೆ, ನಿಮ್ಗೆ ಬೇರೆ ಎಲ್ಲೂ ಜಾಗ ಸಿಕ್ಕಿಲ್ವಾ ಅಂತ. ಸೊ ಪ್ರಕಾಶ್ ರಾಜ್ ಅವರು ಇದನ್ನು ಕೂಡ ಹೇಳ್ಬೇಕು. ಈಗಲೂ ಕೂಡ ಹಲವಾರು ಜನಗಳನ್ನ ಬೇಕು ಅಂತ ಮತಾಂತರ ಮಾಡ್ತಿದಾರಲ್ವಾ, ಅಂದ್ರೆ ದುಡ್ಡು ಕೊಡ್ತೀವಿ ಅಥವಾ ಬೇರೆ ಏನೋ ಆಫರ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಆಗ್ಲೂ ಕೂಡ ಪ್ರಕಾಶ್ ರಾಜ್ ಅವರು ಹೇಳ್ಬೇಕು, ಅದು ದೇಶಕ್ಕೆ ಏನು ಒಳ್ಳೇದಾ, ಅಂದ್ರೆ ಮತಾಂತರ ಆಗುವಂಥದ್ದು, ಇಡೀ ದೇಶದ ಸಂಸ್ಕೃತಿಯನ್ನ ಬಿಟ್ಟು ಇನ್ನೊಂದು ಸಂಸ್ಕೃತಿಯನ್ನ ಫಾಲೋ ಮಾಡೋದು. ಅಂತ ಟೈಮಲ್ಲಿ ಯಾರು ಕೂಡ ಇದ್ ಮಾಡಲ್ಲ. ಸೊ ಅವ್ರೇನು ಹಿಂದೂಗಳು ಏನಾದ್ರು ಬೈ ಮಿಸ್ ಆಗಿ ತಪ್ಪು ಮಾಡಿದ್ರೆ ಅದನ್ನ ಎತ್ತಿಡಿಯುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ನಾನು ಅವರಿಬ್ಬರಲ್ಲೂ ಕೂಡ ಅಂದ್ರೆ ಯಾರೇ ಹಿಂದೂಗಳು ಏನ್ ತಪ್ಪು ಮಾಡ್ತಾರೋ ಅದನ್ನ ಎತ್ತಿಡಿಯುವಂತ ಕೆಲಸವನ್ನ ಮಾಡ್ತಾರೋ ಅವರ ಬಳಿ ನಾನು ಇದನ್ನು ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಕೇವಲ ಹಿಂದೂಗಳು ಏನ್ ಮಿಸ್ಟೇಕ್ ಮಾಡ್ತಾರೋ ಅದನ್ನ ಎತ್ತಿಡಿಯುವಂತದ್ದಲ್ಲ, ಬೇರೆ ಧರ್ಮದವರು ಏನಾದ್ರು ಫಸ್ಟ್ ಯಾರು ತಪ್ಪು ಮಾಡ್ತಾರೆ ಅದನ್ನ ಅಬ್ಸರ್ವ್ ಮಾಡಿ ಅದನ್ನು ಕೂಡ ಎತ್ತಿಡಿಯುವಂತ ಪ್ರಯತ್ನವನ್ನ ಮಾಡಿ ಅಂತ ಹೇಳ್ತೀನಿ. ಏನೇ ಆಗ್ಲಿ ಮುಂಬೈಯಲ್ಲಿ ಏನ್ ಅಟ್ಯಾಕ್ ಆಗಿತ್ತೋ ಅದಕ್ಕೆ ಪ್ರತಿಕಾರವನ್ನ ತೀರಿಸಿಕೊಂಡಿದ್ದಾರೆ. ಮತ್ತೆ ಹಲವಾರು ಮುಸ್ಲಿಮರ ಮೇಲೆ ಅಟ್ಯಾಕ್ಗಳನ್ನೋದಾಗಿದೆ. ಯಾರ್ಯಾರು ಫಸ್ಟ್ ಕಲ್ಲುಗಳನ್ನ ಹೊಡೆದಿದ್ರು ಒಬ್ಬೊಬ್ಬರನ್ನೇ ಹುಡುಕಿ ಯಾರ್ಯಾರಿಗೆ ಏನೇನ್ ಟ್ರೀಟ್ಮೆಂಟ್ ಕೊಡಬೇಕಾಗಿತ್ತೋ ಅದನ್ನ ಕೊಟ್ಟಿದ್ದಾರೆ. ಸೊ ಆಕ್ಷನ್ಗೆ ರಿಯಾಕ್ಷನ್ ಇದ್ದೇ ಇರುತ್ತೆ ಅಂತ ಹೇಳ್ಬೋದು. ಸೊ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅಂತ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಮತ್ತೆ ನಾನು ಜನಗಳಲ್ಲಿ ಒಂದು ಮನವಿಯನ್ನ ಮಾಡ್ಕೊಳ್ತೀನಿ, ಧರ್ಮ ಅನ್ನೋ ಕೋಮು ಗಲಭೆಗಳನ್ನ ಬಿಟ್ಟು ನಾವೆಲ್ಲರೂ ಕೂಡ ಭಾರತೀಯರು ಅಂತ ಹೇಳೋಣ. ಅದಾದ ನಂತರ ನಾನು ಹಿಂದೂಗಳಲ್ಲಿ ಒಂದು ಮನವಿಯನ್ನ ಮಾಡ್ಕೊಳ್ತೀನಿ, ಅದೇನಪ್ಪಾ ಅಂದ್ರೆ ಜಾತಿ ಅನ್ನೋದನ್ನ ಬಿಟ್ಟು ಎಲ್ಲರೂ ಕೂಡ ಹಿಂದೂಗಳು, ಎಲ್ಲರೂ ಕೂಡ ಭಾರತೀಯರು ಅಂತ ಹೇಳೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಜೈ ಶ್ರೀರಾಮ್, ಜೈ ಶ್ರೀ ಕೃಷ್ಣ, ಓಂ ನಮಃ ಶಿವಾಯ. ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.